ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ತುಂಬ ರುಚಿಯಾದ ಮತ್ತು ಸುಂದರವಾದ ಫ್ರೂಟ್ ಜೆಲ್ಲಿ ಕೇಕ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ತುಂಬ ಈಸಿಯಾಗಿದೆ ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಬನ್ನಿ. ಇದು ಡ್ರ್ಯಾಗನ್ ಫ್ರೂಟ್ ಮತ್ತು ಆ್ಯಪಲ್ ಮತ್ತು ದಾಳಂಬ್ರಿ ಮತ್ತು ಮ್ಯಾಂಗೋ, ಆರೆಂಜ್ 2, ಹಾಗೆ ದ್ರಾಕ್ಷಿ ಕೂಡ, ಮತ್ತು ವಾಟರ್ಮೆಲನ್, ಮತ್ತು 1 ಕಪ್ ಫುಲ್ ಆಫ್ ಶುಗರ್. ಇಂಪಾರ್ಟೆಂಟ್ ಅಗರ್ ಅಗರ್. ಇದು ಇವತ್ತಿನ ಇಂಗ್ರೀಡಿಯೆಂಟ್ಸ್. ಈಗ ಫ್ರೂಟ್ಸ್ ಹೇಗೆ ಕಟ್ ಮಾಡೋದು ನೋಡೋಣ ಬನ್ನಿ. ಆ್ಯಪಲ್ ಆ್ಯಕ್ಚುಲಿ ಇದೇ ಥರ ಕಟ್ ಮಾಡಬೇಕು ಅನ್ನೋದೇನೂ ಇಲ್ಲ. ವಾಟ್ ಎವರ್ ಶೇಪ್ ಇಟ್ಸ್ ಓಕೆ, ಫೈನ್, ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ಬಟ್ ಕಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಫ್ರೂಟ್ಸ್ನ ವಾಶ್ ಮಾಡಿ ಕಟ್ ಮಾಡಿ. ಸೊ ಮೇಯ್ನಾಗಿ ದ್ರಾಕ್ಷಿ ಚೆನ್ನಾಗಿ ವಾಶ್ ಮಾಡಿ, ಉಪ್ಪು ಹಾಕಿ ವಾಶ್ ಮಾಡಿ ಕಟ್ ಮಾಡಿ. ಈಗ ಕಡಾಯಿನ ಸ್ಟವ್ ಮೇಲಿಟ್ಟು 1.5 ಚೊಂಬು ಆಗಷ್ಟು ನೀರನ್ನ ಕಡಾಯಲ್ಲಿ ಹಾಕ್ಕೊಳ್ಳಿ. ಮತ್ತು ಈಗ ಶುಗರ್ನ ಆ್ಯಡ್ ಮಾಡೋಣ. ಆ್ಯಕ್ಚುಲಿ ನಾನು 6 ಟೇಬಲ್ ಸ್ಪೂನ್ ಆಫ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ನಾವು ಸ್ವೀಟ್ನ ಕಮ್ಮಿ ಸೇವಿಸ್ತೀವಿ. ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಕರಗುವ ತನಕ ಜಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡಿ. ಸೊ ಈಗ ಶುಗರ್ ಕರಗಿದೆ. ಈಗ ಅಗರ್ ಅಗರ್ನ ಆ್ಯಡ್ ಮಾಡೋಣ. ಆ್ಯಕ್ಚುಲಿ ನಾನು 50 ಗ್ರಾಮ್ಸ್ ಅಗರ್ ಅಗರ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಎಲ್ಲ ಶಾಪಲ್ಲೂ ಸಿಗುತ್ತೆ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಆನ್ಲೈನಲ್ಲಿ ಟ್ರೈ ಮಾಡಿ. ಸೊ ಅಗರ್ ಅಗರ್ ಆ್ಯಡ್ ಮಾಡಿ ಆಯಿತು. ಸೊ ಜಸ್ಟ್ ಒನ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕರಗುವ ತನಕ ಬಾಯ್ಲ್ ಮಾಡಿ. ಯಾವುದೇ ಲಂಪ್ಸ್ ಇಲ್ಲದೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ನಾವು ಇಟ್ಸ್ ರೆಡಿ ಟು ಮೇಕ್ ಅ ಕೇಕ್. ಈ ಥರದೊಂದು ಬೌಲ್ ತೊಗೊಳ್ಳಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡು ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೂಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ ಲೇಯರ್ ಬೈ ಲೇಯರ್. ಸೊ 1 ಲೇಯರ್ ಆದಮೇಲೆ ಅಗರ್ ಅಗರ್ ವಾಟರ್ನ ಹಾಕಿ, ಮತ್ತು ಇದೇ ಥರ ಲೇಯರ್ ಬೈ ಲೇಯರ್ ಫ್ರೂಟ್ಸ್ನ ಅರೇಂಜ್ ಮಾಡಿ ಅಗರ್ ಅಗರ್ ವಾಟರ್ನ ಆ್ಯಡ್ ಮಾಡ್ತಾ ಹೋಗಿ. Now let us keep for a while in the freezer for a few hours. ಈಗ ಫ್ರೂಟ್ ಜೆಲ್ಲಿ ಕೇಕ್ ಹೇಗಾಗಿದೆ ನೋಡೋಣ ಬನ್ನಿ. ಈಗ ಕಟ್ ಮಾಡುವ ಸಮಯ.
ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.